ಬೇಯಿಸಲು ಬಳಸುವ ವಸ್ತುಗಳ ವಿಷಯವಾಗಿಯೂ ಸ್ವಲ್ಪ ಗಮನವಿರಿಸಿ ಉರುವಲಿನ ವೆಚ್ಚವನ್ನು ಕಡಿಮೆ ಮಾಡಲು ಬರುತ್ತದೆ. ರೆಫ್ರಿಜರೇಟರಿನಿಂದ ಹೊರತೆಗೆದ ವಸ್ತುಗಳನ್ನು, ಹಾಲು, ಹುಳಿ, ಪಲ್ಯ ಮೊದಲಾದವುಗಳನ್ನು ಹಾಗೆಯೇ ಒಲೆಯ ಮೇಲೆ ಬಿಸಿ ಮಾಡಲು ಇರಿಸಬೇಡಿರಿ. ಅವನ್ನು ಬಿಸಿ ಮಾಡುವ ಸಮಯಕ್ಕಿಂತ ಒಂದು ಅರ್ಧ ಗಂಟೆ ಮೊದಲೇ ಹೊರತೆಗೆದು ಇರಿಸಿರಿ. ಇಲ್ಲವಾದರೆ ಅವನ್ನು ಬಿಸಿ ಮಾಡಲು ಹೆಚ್ಚು ಸಮಯ ತಗಲೀತು ಮತ್ತು ಇದರಿಂದಾಗಿ ಉರುವಲಿನ ವೆಚ್ಚ ಹೆಚ್ಚಾದೀತು. ಕಡಲೆ, ಹುರುಳಿ ಮೊದಲಾದ ಕಾಳುಗಳನ್ನು ನೀರಿನಲ್ಲಿ ನೆನೆ ಹಾಕಿದರೆ ಆದರೆ ಅವನ್ನು ಬೇಯಿಸಲು ಕಡಿಮೆ ಸಮಯ ತಗಲೀತು. ಹೆಚ್ಚು ಗಟ್ಟಿಯಿರುವ ಕಾಳುಗಳನ್ನು ಹಿಂದಿನ ರಾತ್ರಿಯೇ ನೀರಿನಲ್ಲಿ ನೆನೆ ಹಾಕಬಹುದು. ಬೇರೆ ಬೇರೆ ವಸ್ತುಗಳನ್ನು ಬೇಯಿಸಲು ಬೇಕಾಗುವ ನೀರಿನ ಪ್ರಮಾಣ ಬೇರೆ ಬೇರೆಯಾಗಿರುತ್ತದೆ. ಒಂದೊಂದಕ್ಕೆ ಎಷ್ಟು ನೀರು ಅವಶ್ಯ ಎಂಬುದನ್ನು ನೀವು ಸರಿಯಾಗಿ ತಿಳಿದುಕೊಂಡಿರುವುದಾದರೆ ಅವನ್ನು ಬೇಯಿಸಲು ಅಷ್ಟೇ ನೀರು ಬಳಸಿ ಉರುವಲಿನ ಉಳಿತಾಯ ಮಾಡಬಲ್ಲಿರಿ. ಇದಲ್ಲದೆ ಹೆಚ್ಚು ಬಳಸಿದ ನೀರನ್ನು ಆಮೇಲೆ ಹೊರಚೆಲ್ಲಬೇಕಾಗುವುದರಿಂದ ಅದರೊಂದಿಗೆ ಬಹಳಷ್ಟು ಜೀವಸತ್ವಗಳನ್ನು ಹೊರಚೆಲ್ಲುವಂತಾದೀತು. ಬೇಕಾದಷ್ಟೇ ನೀರು ಹಾಕಿ ಬೇಯಿಸಿರುವುದಕ್ಕೆ ರುಚಿ ಹೆಚ್ಚು. ವಸ್ತುಗಳನ್ನು ಆದಷ್ಟು ಮಟ್ಟಿಗೆ ಕಡಿಮೆ ಉರಿಯಲ್ಲಿ ಬೇಯಿಸುವುದರಿಂದ ಅವುಗಳ ರುಚಿಯನ್ನು ಹೆಚ್ಚಿಸಲು ಬರುತ್ತದೆ ಮತ್ತು ಉರುವಲಿನ ವೆಚ್ಚವನ್ನು ಕಡಿಮೆ ಮಾಡಲು ಬರುತ್ತದೆ. ಏನನ್ನಾದರೂ ನೀರಿನಲ್ಲಿ ಬೇಯಿಸುವಾಗ ಅದು ಕುದಿಯತೊಡಗಿರುವವರೆಗೆ ಉರಿ ಹೆಚ್ಚು ಇರಬೇಕು ಮತ್ತು ಕುದಿಯತೊಡಗಿದೊಡನೆ ಉರಿಯನ್ನು ಕಡಿಮೆ ಮಾಡಬೇಕು. ಆಮೇಲೂ ಉರಿಯನ್ನು ದೊಡ್ಡದಾಗಿಯೇ ಇರಿಸಿದರಾದರೆ ಅನವಶ್ಯಕವಾಗಿ ನೀರು ಬೇಗನೆ ಆರಿ ಹೋಗುತ್ತದೆ. ಆದರೆ ಇದರಿಂದಾಗಿ ಅದರಲ್ಲಿರುವ ವಸ್ತುವಿಗೆ ಬೇಯಲು ಬೇಕಾಗುವ ಸಮಯ ಕಡಿಮೆಯಾಗಲಾರದು. ಇದಲ್ಲದೆ ಕುದಿಯತೊಡಗಿದ ಮೇಲೂ ಉರಿಯನ್ನು ದೊಡ್ಡದಾಗಿಯೇ ಇರಿಸಿದರಾದರೆ ಪಾತ್ರೆಯಲ್ಲಿರುವುದು ಉಕ್ಕಿ ಬಂದು ಒಲೆಯ ಮೇಲೆ ಚೆಲ್ಲಬಲ್ಲದು ಮತ್ತು ಪಾತ್ರೆಯ ತಳಕ್ಕೆ ಅಂಟಿಕೊಂಡು ಕರಟಿ ಹೋಗಬಲ್ಲದು. ತಿಂಡಿಗಳನ್ನು ಎಣ್ಣೆಯಲ್ಲಿ ಕರಿಯುವಾಗಲೂ ಎಣ್ಣೆ ಸಾಕಷ್ಟು ಬಿಸಿಯಾದೊಡನೆ ಉರಿಯನ್ನು ಚಿಕ್ಕದು ಮಾಡಿಕೊಳ್ಳಬೇಕು. ಇಲ್ಲವಾದರೆ ಕರಿಯುವ ತಿಂಡಿ ಒಳಗಡೆ ಸರಿಯಾಗಿ ಬೇಯುವುದಿಲ್ಲ ಮತ್ತು ಕರಿಯುವ ಎಣ್ಣೆ ಸುಟ್ಟು ಹೋಗಿ ತಿಂಡಿ ಕಹಿಯಾಗುತ್ತದೆ. ಹೆಚ್ಚು ಉರಿಯಲ್ಲಿ ಕರಿಯುವಾಗ ಎಣ್ಣೆಗೆ ಬೆಂಕಿ ಹತ್ತಿಕೊಳ್ಳುವ ಹೆದರಿಕೆಯೂ ಇದೆ. ಯಾವುದನ್ನಾದರೂ ಒಲೆಯ ಮೇಲಿರಿಸಿ ಬಿಸಿ ಮಾಡುವಾಗ ಪಾತ್ರೆಯನ್ನು ಮುಚ್ಚಿಯೇ ಬಿಸಿ ಮಾಡಿರಿ. ಹೀಗೆ ಮಾಡುವುದರಿಂದ ಒಲೆಯಿಂದ ಬರುವ ಬಿಸಿ ಪಾತ್ರೆಯ ಒಳಗೇನೇ ಉಳಿಯುವಂತೆ ಮಾಡಬಹುದು ಮತ್ತು ಪಾತ್ರೆಯ ಹೊರಗಿರುವ ತಂಪಾದ ಗಾಳಿ ಪಾತ್ರೆಯ ಒಳಹೊಕ್ಕು ಅದರಲ್ಲಿರುವ ಪದಾರ್ಥವನ್ನು ತಣ್ಣಗೆ ಮಾಡುವುದನ್ನು ತಪ್ಪಿಸಬಹುದು. ಹೀಗೆ ಬಿಸಿಯನ್ನು ಉಳಿಸುವುದರ ಮೂಲಕ ಉರುವಲಿನ ವೆಚ್ಚವನ್ನು ಕಡಿಮೆ ಮಾಡಲು ಬರುತ್ತದೆ. ಪಾತ್ರೆಯಲ್ಲಿರುವ ಪದಾರ್ಥ ಕುದಿಯತೊಡಗಿದ ಮೇಲೆ ಅದು ಪಾತ್ರೆಯಿಂದ ಹೊರಗೆ ಉಕ್ಕಿ ಬೀಳದಂತೆ ಒಲೆಯ ಉರಿಯನ್ನು ಚಿಕ್ಕದು ಮಾಡಿಕೊಳ್ಳಿರಿ. ಬೇಕಿದ್ದರೆ ಉರಿ ಹೋಗಲು ಮುಚ್ಚಳವನ್ನು ಸ್ವಲ್ಪ ಓರೆಯಾಗಿ ಇರಿಸಿರಿ. ಬರ್ನರ್ನಿಂದ ಹೊರಬರುವ ಜ್ವಾಲೆ ನೀಲಿ ಬಣ್ಣದ್ದಾಗಿದೆಯಾದರೆ ಅದು ಬಳಸುವ ಉರುವಲಿನಲ್ಲಿ ಹೆಚ್ಚಿನ ಅಂಶವು ಬಿಸಿಯಾಗಿ ಮಾರ್ಪಡುತ್ತಿದೆ ಎಂದು ತಿಳಿಯಬಹುದು. ಹಳದಿ ಇಲ್ಲವೇ ಕಿತ್ತಳೆ ಬಣ್ಣದ ಜ್ವಾಲೆ ಕಾಣಿಸುತ್ತಿದೆಯಾದರೆ ಗ್ಯಾಸು ಸರಿಯಾಗಿ ಉರಿಯದೆ ಬೆಳಕು ಇಲ್ಲವೇ ಮಸಿಯಾಗಿ ಪೋಲಾಗುತ್ತದೆ ಎಂದು ತಿಳಿಯಬಹುದು. ಇದಲ್ಲದೆ ಈ ರೀತಿ ಹಳದಿ ಬಣ್ಣದ ಜ್ವಾಲೆ ಬರುತ್ತಿರುವಾಗ ಪಾತ್ರೆಯ ಅಡಿಭಾಗಕ್ಕೆ ದಪ್ಪವಾಗಿ ಮಸಿ ಹಿಡಿಯತೊಡಗುತ್ತದೆ ಮತ್ತು ಅಡಿಗೆ ಕೋಣೆಯಲ್ಲಿ ಹೊಗೆ ತುಂಬಿಕೊಳ್ಳುತ್ತದೆ. ಬರ್ನರ್ನಲ್ಲಿ ನೀಲಿ ಜ್ವಾಲೆ ಬರುತ್ತಿರುವಂತೆ ಯಾವಾಗಲೂ ಬರ್ನರನ್ನು ಸ್ವಚ್ಛವಾಗಿರಿಸಿಕೊಳ್ಳಿರಿ. ಬೇಯಿಸುವಾಗ ಅದರ ಮೇಲೆ ಪದಾರ್ಥಗಳೇನಾದರೂ ಚೆಲ್ಲಿವೆಯಾದರೆ ಅವತ್ತೇ ಬರ್ನರನ್ನು ತೊಳೆದು ಚಕ್ಕೋಟ ಮಾಡಿಕೊಳ್ಳಿರಿ. ಒಲೆಯ ಬೇರೆ ಭಾಗಗಳನ್ನು ಚಕ್ಕೋಟವಾಗಿರಿಸಿಕೊಂಡರೆ ಜಿರಳೆ ಮೊದಲಾದವುಗಳು ಅದರೊಳಗೆ ಸೇರಿಕೊಳ್ಳದಂತೆ ಮಾಡಬಹುದು. ಸೀಮೆಎಣ್ಣೆ ಒಲೆಯಲ್ಲೂ ನೀಲಿ ಜ್ವಾಲೆ ಬರುವಂತೆ ಅದರ ಬತ್ತಿಗಳನ್ನು ಚಕ್ಕೋಟಗೊಳಿಸಬೇಕು ಮತ್ತು ಅವು ಒಂದೇ ಉದ್ದದವುಗಳಾಗಿರುವಂತೆ ನೋಡಿಕೊಳ್ಳಬೇಕು. ಸಾಮಾನುಗಳ ಜೋಡಣೆ ಮತ್ತು ಚೊಕ್ಕತನ. ಮನೆಯೊಳಗೆ ಸಾಮಾನುಗಳು ಅಸ್ತವ್ಯಸ್ತವಾಗಿ ಬಿದ್ದುಕೊಂಡಿವೆಯಾದರೆ ಅದರಿಂದಾಗಿ ಮನೆಯಲ್ಲಿರುವವರ ಮನಸ್ಸು ಬೇಗುದಿಗೊಳ್ಳುತ್ತದೆ. ಹಾಗೆಂದು ಒಪ್ಪ ಓರಣ ಮತ್ತು ಶಿಸ್ತು ಮನೆಯಲ್ಲಿ ಹೆಚ್ಚಾದರೂ ಮನೆಯಲ್ಲಿರುವವರಿಗೆ ನಲಿವಿನಿಂದಿರಲು ಸಾಧ್ಯವಾಗದೆ
ಕಟ್ಟಿ ಹಾಕಿದಂತಾದೀತು. ಯಾವುದೂ ಅತಿಯಾಗಬಾರದು. ಮನೆಯಲ್ಲಿ ಅನವಶ್ಯಕವಾದ ಸಾಮಾನುಗಳನ್ನು ತಂದು ತುಂಬಿದರೂ ಅವುಗಳ ನಡುವೆ ಅಡ್ಡಾಡಲು ಜಾಗವಿಲ್ಲದ ಹಾಗಾದೀತು. ಎಷ್ಟು ಬೇಕೋ ಅಷ್ಟೇ ಕುರ್ಚಿ, ಸೋಫಾ ಮೊದಲಾದವುಗಳಿರಲಿ ಮತ್ತು ಅವುಗಳ ಆಕಾರ, ಪ್ರಮಾಣ ಮೊದಲಾದವು ಕೋಣೆಗೆ ಹೊಂದಿಕೊಳ್ಳುವಂತಿರಲಿ. ಕೆಲವರ ಮನೆಯ ಒಳಹೊಕ್ಕಾಗ ಮ್ಯೂಸಿಯಮ್ಮಿನ ಒಳಹೊಕ್ಕ ಹಾಗೆ ಅನಿಸುತ್ತದೆ. ಅಷ್ಟೊಂದು ಸಾಮಾನುಗಳನ್ನು ಅಲ್ಲಿ ತುಂಬಿರುತ್ತಾರೆ. ಇಂತಹ ಮನೆಗಳಲ್ಲಿ ಕೋಣೆಗಳ ಕಸ ತೆಗೆಯುವುದು ತುಂಬ ಕಷ್ಟದ ಕೆಲಸ. ಎಷ್ಟೇ ಜಾಗ್ರತೆ ವಹಿಸಿದರೂ ಧೂಳು ತುಂಬಿಕೊಳ್ಳುತ್ತದೆ. ಇಂತಹ ಮನೆಗಳಿಗೆ ಯಾರಾದರೂ ನೆಂಟರು ಚಿಕ್ಕ ಮಕ್ಕಳೊಂದಿಗೆ ಬಂದರೆ ಮನೆ ಅಡತೆಗೆ ಆ ಮಕ್ಕಳಲ್ಲಿ ತಮ್ಮ ಸಾಮಾನುಗಳನ್ನು ಕೆಡಿಸಿಬಿಡುತ್ತಾರೋ ಎಂದು ಕಣ್ಣಲ್ಲಿ ಕಣ್ಣಿಟ್ಟು ನೋಡುವುದೇ ಕೆಲಸವಾಗಿ ಬಿಡುತ್ತದೆ. ಹಾಲ್ನಲ್ಲಿ ಒಂದು ಕಾರ್ಪೆಟ್ ಹಾಸಿದರಾದರೆ ನೋಡಲೇನೋ ಚೆನ್ನಾಗಿರುತ್ತದೆ. ಆದರೆ ಉಳಿದೆಲ್ಲ ವಸ್ತುಗಳಿಗಿಂತಲೂ ಕಾರ್ಪೆಟ್ ಹೆಚ್ಚು ಧೂಳು ಹಿಡಿದಿರಿಸಿಕೊಳ್ಳುತ್ತದೆ. ಹಾಗಾಗಿ ಅದನ್ನು ಚೊಕ್ಕಟವಾಗಿ ಇರಿಸಿಕೊಳ್ಳುವ ಕೆಲಸ ತುಂಬ ತೊಡಕಿನದು. ನಿಜಕ್ಕೂ ಹೆಚ್ಚು ಚಳಿ ಇರುವ ಊರುಗಳಲ್ಲಷ್ಟೇ ಹೀಗೆ ನೆಲಕ್ಕೆ ಕಾರ್ಪೆಟ್ ಹಾಸುವ ಅವಶ್ಯಕತೆ ಇರುತ್ತದೆ. ಇಡೀ ವರ್ಷ ಬೆಚ್ಚಗಿರುವ ಊರುಗಳಲ್ಲಿ ಇದರ ಅವಶ್ಯಕತೆಯೇ ಇಲ್ಲ. ನೆಲ ನೋಡೋ ಚೆನ್ನಾಗಿರಬೇಕೆಂದು ಹೆಚ್ಚು ಪಾಲಿಶ್ ಮಾಡುವುದು ಒಳ್ಳೆಯದಲ್ಲ. ಮನೆಯವರ ಅವಸರವಾದಲ್ಲಿ ನಡೆಯುವಾಗ ಜಾರಿ ಬೀಳಬಹುದು. ಮೊಸಾಯಿಕ್ ನೆಲವನ್ನು ಒದ್ದೆ ಬಟ್ಟೆಯಿಂದ ಒರೆಸುತ್ತಿರುವರಾದರೆ 5-6 ತಿಂಗಳುಗಳಲ್ಲಿ ಗೋಡೆಯ ಹತ್ತಿರ ಮತ್ತು ಮೂಲೆಗಳಲ್ಲಿ ಧೂಳು ಕಪ್ಪಾಗಿ ನೆಲಕ್ಕೆ ಅಂಟಿಕೊಳ್ಳುತ್ತದೆ. ಇದನ್ನು ಡಿಟರ್ಜೆಂಟು ಇಲ್ಲವೇ ಬಿಸಿಯಾಗಿರುವ ಸಾಬೂನು ನೀರಿನಿಂದ ತೊಳೆದು ತೆಗೆಯಲು ಬರುತ್ತದೆ. ಹಾಗೆ ಮಾಡಿದರೆ ನೆಲ ಇನ್ನೊಮ್ಮೆ ಹೊಸದರ ಹಾಗೆಯೇ ಕಾಣತೊಡಗುತ್ತದೆ. ಅಂತಹ ಕಪ್ಪಾಗಿರೋ ಧೂಳಿನ ಕಲೆಯನ್ನು ಹೆಚ್ಚು ದಿವಸ ಹಾಗೇ ಬಿಟ್ಟರೆ ಆಮೇಲೆ ಅದನ್ನು ತೆಗೆಯಲು ತುಂಬ ಕಷ್ಟವಾದೀತು. ನೆಲ ಒರೆಸುವುದಕ್ಕೆ ದರಗಾಗಿರೋ ಬಟ್ಟೆಯನ್ನು ಬಳಸಿರಿ ಮತ್ತು ಪಾತ್ರೆ ಒರೆಸಲು ನಯವಾಗಿರೋ ಬಟ್ಟೆಯನ್ನು ಬಳಸಿರಿ. ಕೋಣೆಯಲ್ಲಿ ಕಿಟಕಿಗಳು ಚಿಕ್ಕದಾಗಿದ್ದು ಸೂರ್ಯನ ಬೆಳಕು ಹೆಚ್ಚು ಬರುವುದಿಲ್ಲವಾದರೆ ಅಲ್ಲಿ ಬಳಸುವ ಪರದೆ, ಸೋಫಾ ಮೊದಲಾದವುಗಳ ಬಣ್ಣ ಹಳದಿ ಕಿತ್ತಳೆ ಇಲ್ಲವೇ ಕೆಂಪಾಗಿದ್ದರೆ ಕೋಣೆಯಲ್ಲಿ ಹೆಚ್ಚು ಬೆಳಕು ಇರುವಂತೆ ಅನಿಸಿತು. ಇದಕ್ಕೆ ಬದಲು ಹೆಚ್ಚು ಬೆಳಕಿರುವ ಮತ್ತು ಹೆಚ್ಚು ಬೆಚ್ಚಗಿರುವ ಕೋಣೆಯನ್ನು ತಂಪಾಗೆ ಮಾಡಲು ಹಸಿರು ಮತ್ತು ನೀಲಿ ಬಣ್ಣದ ಪರದೆ, ಸೋಫಾ ಮೊದಲಾದವನ್ನು ಬಳಸಬಹುದು. ಸೆಕೆಗಾಲದಲ್ಲಿ ಮಧ್ಯಾಹ್ನದ ಬಿಸಿಲಿನಿಂದಾಗಿ ಹೊರಗಿನ ಬಿಸಿ ಗಾಳಿ ಬರುವ ಮೊದಲೇ ಮನೆಯ ಕಿಟಕಿಗಳಲ್ಲಿ ಹೆಚ್ಚಿನವನ್ನು ಮುಚ್ಚಿದರಾದರೆ ಒಳಗೆ ಸ್ವಲ್ಪ ತಂಪಾಗುತ್ತದೆ. ಆಮೇಲೆ ಸಂಜೆ ತಂಪು ಗಾಳಿ ಬೀಸಲು ತೊಡಗಿದಾಗ ಈ ಕಿಟಕಿಗಳನ್ನು ತೆಗೆದಿರಿಸಬೇಕು. ಆದರೆ ಎಲ್ಲ ಕಿಟಕಿ ಬಾಗಿಲುಗಳನ್ನು ಪೂರ್ತಿಯಾಗಿ ಮುಚ್ಚಿದರಾದರೆ ಒಳಗೆ ಗಾಳಿ ಸಂಚಾರವಾಗುವುದಿಲ್ಲವಾದ ಕಾರಣ ಕೆಟ್ಟ ಗಾಳಿ ತುಂಬೀತು. ಕಿಟಕಿಗಳಿಗೆ ದಪ್ಪವಾದ ಪರದೆಗಳನ್ನು ಹಾಕಿಯೂ ಬಿಸಿಲಿನ ಬೇಗೆ ಮನೆಯೊಳಗೆ ಬಾರದಂತೆ ತಡೆಯಲು ಬರುತ್ತದೆ. ಮನೆ ಎದುರುಗಡೆ ಮತ್ತು ಹಿಂದುಗಡೆ ಗಿಡಗಳನ್ನು ನೆಟ್ಟು ಅವಕ್ಕೆ ಬೆಳಗ್ಗೆ ಸಂಜೆ ನೀರು ಹಾಕಿದರಾದರೆ ಮನೆಯೊಳಗೆ ತಂಪಾದ ಒಂದು ಚಕ್ಕವಾದ ಗಾಳಿ ಬಂದೀತು. ಮನೆಯ ತಾರಸಿ ಮೇಲೆ ತೊಂಡೆಕಾಯಿ, ಸೀಮೆ ಬದನೆ, ಕುಂಬಳಕಾಯಿ ಮೊದಲಾದವುಗಳ ಬಳ್ಳಿ ಹಬ್ಬುವಂತೆ ಮಾಡಿ ಮನೆಯೊಳಗೆ ತಂಪಾಗುವಂತೆ ಮಾಡಬಹುದು. ಅಡಿಗೆ ಕೋಣೆ ಸ್ವಲ್ಪ ದೊಡ್ಡದಾಗಿದ್ದರೆ ಒಳ್ಳೆಯದು. ಅದರೊಳಗೆ ಗಾಳಿ ಮತ್ತು ಬೆಳಕು ಸರಿಯಾಗಿ ಬರುವಂತೆ ಕಿಟಕಿಗಳಿರಬೇಕು. ನಮ್ಮ ಎತ್ತರಕ್ಕೆ ಸರಿಯಾಗಿ ಕೆಲಸ ಮಾಡಲು ಅನುಕೂಲವಾಗುವಂತೆ ಅಡಿಗೆ ಕೋಣೆಯಲ್ಲಿ ಕಟ್ಟೆ ಇದ್ದರೆ ಒಳ್ಳೆಯದು. ಇದು ಹೆಚ್ಚು ಎತ್ತರವಿದೆಯಾದರೆ ಒಲೆಯಿಂದ ಪಾತ್ರೆಗಳನ್ನು ಕೆಳಗಿಳಿಸಲು ಕಷ್ಟವಾದೀತು. ಎತ್ತರ ಕಡಿಮೆ ಆದರೆ ಕಟ್ಟೆ ಹತ್ತಿರ ನಿಂತು ಕೆಲಸ ಮಾಡುವಾಗ ಬೆನ್ನು ನೋವುಂಟಾಗಬಹುದು. ಇಂತಹ ಕಡಿಮೆ ಎತ್ತರದ ಕಟ್ಟೆಯ ಮೇಲೆ ಗ್ಯಾಸ್ ಒಲೆಯನ್ನಿರಿಸಲು ಒಂದು ಸ್ಟ್ಯಾಂಡನ್ನು ಬಳಸಿ ಅದರ ಎತ್ತರವನ್ನು ಹೆಚ್ಚಿಸಬಹುದು. ಅಡಿಗೆ ಕೋಣೆಯಲ್ಲಿ ಕಟ್ಟೆ ಇಲ್ಲವಾದರೆ ಸರಿಯಾದ ಎತ್ತರವಿರುವ ಮೇಜನ್ನು ಬಳಸಬಹುದು. ಇವತ್ತಿನ ಅಡಿಗೆ ಉಪಕರಣಗಳನ್ನು ಗ್ಯಾಸ್ ಒಲೆ, ಮಿಕ್ಸರ್ ಮೊದಲಾದವನ್ನು ಬಳಸುವವರಿಗೆ ನೆಲದಲ್ಲಿ ಅಡಿಗೆ ಮಾಡುವುದು ತುಂಬ ಅನಾನುಕೂಲ ಮತ್ತು ಅಪಾಯಕರ. ಗ್ಯಾಸ್ ಸಿಲಿಂಡರ್ನಿಂದ ಅದರ ಒಲೆ ಕಡಿಮೆ ಎಂದರೆ 4 ಇಂಚುಗಳಷ್ಟಾದರೂ ಎತ್ತರದಲ್ಲಿ ಇರಬೇಕಾಗುವುದರಿಂದ ಅದನ್ನು ಬಳಸುವವರು ಕಟ್ಟೆ ಇಲ್ಲ ಮೇಜನ್ನು ಬಳಸುವುದು ಒಳ್ಳೆಯದು. ಕಟ್ಟಿಗೆ ಇಲ್ಲವೇ ಕಲ್ಲಿದ್ದಲಿನ ಒಲೆಯನ್ನು ಬಳಸುವವರು ಅಡಿಗೆ ಕೋಣೆಯಿಂದ ಹೊರಗೆ ಹೊಗೆ ನೇರವಾಗಿ ಹೋಗುವಂತೆ ಹೊಗೆನಡಿಗೆಯನ್ನು ಅಳವಡಿಸಿಕೊಳ್ಳುವುದು ಒಳ್ಳೆಯದು. ಇಲ್ಲವಾದರೆ ಅಡಿಗೆ ಕೋಣೆಯೊಳಗೆ ಹೊಗೆ ತುಂಬಿ ಅದರಿಂದಾಗಿ ಅಡಿಗೆ ಮಾಡುವವರಿಗೆ ತಲೆ ಸುತ್ತು, ಅಸ್ತಮ, ತಲೆನೋವು, ಕಣ್ಣು ಉರಿ
ಮೊದಲಾದವುಗಳು ಬರಬಲ್ಲವು. ಕಟ್ಟಿಗೆ ಒಲೆಗೆ ಹೊಗೆನಡಿಗೆ ಜೋಡಿಸಿದರಾದರೆ ಅದು ಕೋಣೆಯೊಳಗೆ ಚಕ್ಕಟವಾದ ಗಾಳಿ ಉಳಿಯುವಂತೆ ಮಾಡುತ್ತದೆ.